ವಕ್ಫ್ ಬೋರ್ಡ್ ವಿಚಾರ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಶತಮಾನದ ಇತಿಹಾಸವಿರುವಂತಹ ಕಟ್ಟಡ ನಮ್ಮದು ಅಂತೇಳಿ ವಕ್ಫ್ ಬೋರ್ಡ್ ನೋಟಿಸ್ ಅನ್ನು ಅಂಟಿಸಿರುವಂತದ್ದು ಪ್ರತಿಭಟನೆಯ ರೂಪವನ್ನ ಪಡ್ಕೊಂಡಿದೆ. ನಾವೀಗ ಅದೇ ಸ್ಥಳದಲ್ಲಿ ಇದ್ದೇವೆ. ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ದೇವರಾಜ್ ಮೊಹಲ್ಲಾದ ವಿನೋಬ ರಸ್ತೆಯಲ್ಲಿರುವಂತಹ ಈ ಒಂದು MK ಹಾಸ್ಟೆಲ್ನ ಕಟ್ಟಡ ಏನಿದೆ, ಈ ಒಂದು ಕಟ್ಟಡವನ್ನ 1916ರಲ್ಲಿ ನಿರ್ಮಾಣವನ್ನ ಮಾಡಲಾಗಿತ್ತು. 109 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಕಟ್ಟಡ ನಮಗೆ ಸೇರಿದ್ದು ಅಂತೇಳಿ ವಕ್ಫ್ ಬೋರ್ಡ್ ಈಗ ನೋಟಿಸ್ ಅನ್ನ ಅಂಟಿಸಿದೆ. ಸುಮಾರು 3000 ಚದರಡಿ ವಿಸ್ತೀರ್ಣದ ಈ ಕಟ್ಟಡವನ್ನ 1916ರಲ್ಲಿ ನಿರ್ಮಾಣವನ್ನ ಮಾಡಿ ಇದನ್ನ ಹಾಸ್ಟೆಲ್ ರೂಪದಲ್ಲಿ ಮಾಡಲಾಗಿತ್ತು. ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದಿಂದ ವಿದ್ಯಾಭ್ಯಾಸಕ್ಕಾಗಿ ನಗರಕ್ಕೆ ಬರುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಾಸ್ಟೆಲ್ನ ವ್ಯವಸ್ಥೆ ಮಾಡುವ ಕಾರಣಕ್ಕಾಗಿ ಒಂದು ಸಂಸ್ಥೆ ಸೇವಾ ಮನೋಭಾವದಿಂದ ಈ ಒಂದು ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಿತ್ತು. 109 ವರ್ಷಗಳಿಂದ ಇರುವಂತಹ ಈ ಒಂದು ಕಟ್ಟಡ ಏನಿದೆ, ಅಲ್ಲಿ ಒಂದು ನೋಟಿಸ್ ಅನ್ನ ಅಂಟಿಸಿದ್ದಾರೆ. ವಕ್ಫ್ ಬೋರ್ಡ್ ನೋಟಿಸ್ ಅಂಟಿಸುವಂತಹ ಸ್ಥಳದಲ್ಲಿ ನೀವು ನೋಡ್ತಾ ಇರಬಹುದು. 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಆ ನೋಟಿಸ್ಗೆ ಚಪ್ಪಲಿಯಲ್ಲಿ ಹೊಡೆಯುವಂತಹ ಕೆಲಸವನ್ನು ಸಹ ಮಾಡಲಾಗ್ತಾ ಇದೆ. ಅಂದ್ರೆ 109 ವರ್ಷಗಳಿಂದ ಇಲ್ಲದಂತಹ ವಿವಾದವನ್ನ ಯಾಕೆ ಈಗ ಸೃಷ್ಟಿ ಮಾಡಲಾಗಿದೆ? ಯಾಕಂದ್ರೆ ಈ ಒಂದು ಹಾಸ್ಟೆಲ್ ಏನಿದೆ ಅತ್ಯಂತ ಸುಸಜ್ಜಿತವಾದಂತಹ, ವ್ಯವಸ್ಥಿತವಾದಂತಹ ಮತ್ತೆ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ 1916ರಲ್ಲಿ ಅಂದ್ರೆ 109 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ಮತ್ತೆ ಇದರ ಜೊತೆಗೆ ಏನು ಇಲ್ಲಿರುವಂತಹ ಮಳಿಗೆಗಳೇನಿದೆ, ಆ ಮಳಿಗೆಗಳಲ್ಲಿಯೂ ಸಹ ಏನು ಬಾಡಿಗೆ ಬರ್ತದೆ, ಆ ಬಾಡಿಗೆ ಹಣದಲ್ಲೇ ಹಾಸ್ಟೆಲ್ನ ನಿರ್ವಹಣೆ ಮಾಡುವಂಥದ್ದು ಮತ್ತೆ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ನೀಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಸೇವಾ ಮನೋಭಾವದಿಂದ ನೀಡಿದಂಥ ಈ ಸ್ಥಳವು ನಮ್ಮದು ಅಂತೇಳಿ ನೋಟಿಸನ್ನು ಅಂಟಿಸಲಾಗಿದೆ. ಮೇ 9ರೊಳಗೆ ಉತ್ತರವನ್ನು ಕೊಡಬೇಕು ಅಂತೇಳಿ 100 ವರ್ಷಗಳಿಂದ ಇಲ್ಲದಂತಹ ವಿವಾದ ಯಾಕೆ ಈಗ ಉದ್ಭವ ಆಗಿದೆ ಅಂತೇಳಿ ಹೀಗಾಗಿ ಇದು ಪ್ರತಿಭಟನಾ ರೂಪವನ್ನು ಪಡೆದುಕೊಂಡಿದೆ. ಈಗಾಗಲೇ ನೋಡ್ತಾ ಇರ್ಬೋದು, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕರಾದಂಥ ನಾಗೇಂದ್ರ, ಮಾಜಿ ಪಾಲಿಕೆ ಸದಸ್ಯರಾದಂಥ ಪ್ರಶಾಂತ್ ಸೇರಿದಂತೆ ನಾಗರಿಕರು, ವಿವಿಧ ಸಂಘಟನೆಯ ಕಾರ್ಯಕರ್ತರು ಸೇರಿದಂತೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಂಸದ ಪ್ರತಾಪ್ 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸಿಂಹ ನಮ್ಮ ಜೊತೆ ಸರ್, ಈಗ ವಕ್ಫ್ ಬೋರ್ಡ್ನ ಈ ಒಂದು ರಾಜ್ಯಾದ್ಯಂತ ಏನು ಸದ್ದು ಮಾಡಿತ್ತು, ತಣ್ಣಗಾಗಿತ್ತು. ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಆರಂಭವಾಗಿದೆ. 109 ವರ್ಷದ ಇತಿಹಾಸದ ಕಟ್ಟಡ ನಮ್ಮದು ಅಂತ ಕ್ಲೈಮ್ ಮಾಡ್ತಿದ್ದಾರೆ. 2013ರ ವಕ್ಫ್ ಕಾಯ್ದೆಗೆ ತಂದಂಥ ತಿದ್ದುಪಡಿಯಲ್ಲಿ ಈ ರೀತಿ ಯಾವುದೇ ದಾಖಲೆಗಳಿಲ್ಲದಲೇ, ಯಾವುದೇ ಆಧಾರಗಳಿಲ್ಲದಲೇ ಯಾರ ಭೂಮಿನೂ ಕೂಡ ಅದರಲ್ಲಿ ಆಕ್ರಮಿಸ್ಬೋದು, ಅತಿಕ್ರಮಣವನ್ನು ಮಾಡ್ಬೋದು, ಅದಕ್ಕೆ ಎಲ್ಲ ಪ್ರಾವಿಷನ್ಸನ್ನು ಅದನ್ನು ಕೊಟ್ಟಿದ್ದರು. ಅದನ್ನು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಸಾರ್ವಜನಿಕರ ಆಸ್ತಿಯನ್ನು ಕಬಳಿಕೆ ಮಾಡಲಾಗ್ತಾ ಇದೆ, ವ್ಯಕ್ತಿಗಳ ವೈಯಕ್ತಿಕ ಆಸ್ತಿಯ ಮೇಲೂ ಕೂಡ ಕಾಕದೃಷ್ಟಿಯನ್ನು ಬೀರಲಾಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು 2025ರಲ್ಲಿ ಎಲ್ಲ ವಿರೋಧಗಳ ನಡುವೆನೂ ಕೂಡ ಪಾರ್ಲಿಮೆಂಟಲ್ಲಿ ಬಿಲ್ ತಂದು ಪಾಸ್ ಮಾಡಿ ಗೆಜೆಟ್ ನೋಟಿಫಿಕೇಷನು ಆಗಿದೆ. ಈ ನೋಟಿಫಿಕೇಷನ್ ಆದ ನಂತರನೂ ಕೂಡ ಈ ರೀತಿ ನೋಟಿಸನ್ನು ಹೊರಡಿಸ್ತಾರೆ. 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇಲ್ಲಿ ಬಂದು ಆ ನೋಟಿಸನ್ನು ಅಂಟಿಸಿ ಹೋಗ್ತಾರೆ. ಮನ್ನಾರ್ ಮಾರ್ಕೆಟ್ಗೆ ಅಂತಂತಂದರೆ ಏನರ್ಥ ಇದು? ಹಾಸ್ಟೆಲ್ಗೆ ಮನ್ನಾರ್ ಹಾಸ್ಟೆಲ್ಗೆ ಯಾಕೆ ಅವರು ಇಷ್ಟು ವರ್ಷ 100 ಚಿಲ್ಲರೆ ವರ್ಷದಿಂದ ದಾಖಲೆ ಅವ್ರ ಕೈಯಲ್ಲಿದೆ, ಅವ್ರಿಗೆ ಬಂದು ನೋಟಿಸ್ ಅಂಟಿಸ್ತಾರೆ ಅಂತಂದರೆ ಇದು ಯಾವ ಥರ ದಾರ್ಷ್ಟ್ಯವನ್ನು ತೋರಿಸುತ್ತಿದ್ದು? ಬ್ಯಾಕ್ ಡೇಟನ್ನು ನೀವು ಹಾಕ್ಬೋದು, ಆದರೆ ಈ ಕಾಯ್ದೆನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಗಿದೆ. ಯಾಕೆ ಅವ್ರು ಬ್ಯಾಕ್ ಡೇಟೆಡ್ ಹಾಕಿದ್ದಾರೆ ಅಂತಂದರೆ, ಯಾವುದೇ ಕಾಯ್ದೆ ಬಂದ್ರೂ ಕೂಡ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಇರಲ್ಲ, ಪ್ರಾಸ್ಪೆಕ್ಟಿವ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬ್ಯಾಕ್ ಡೇಟೆಡನ್ನು ಹಾಕಿದ್ದಾರೆ. ಅದು ಇಲ್ಲಿವರೆಗೆ ಯಾಕೆ ಹಾಕಿರಲಿಲ್ಲ? ಇದನ್ನು ಕೂಡ ಕೋರ್ಟ್ನಲ್ಲಿ ಇದನ್ನು ಕಂಟೆಸ್ಟ್ ಮಾಡ್ಬೋದು. ಈ ಹಿಂದೆ ವಫ್ ಆಸ್ತಿ ಬಗ್ಗೆ ಏನಾದರೂ ತಕರಾರಿತ್ತು ಅಂತ ಹೇಳಿದರೆ, ವಫ್ಫರು ಯಾವ ಆಸ್ತಿಗೆ ಬಂದು ಖರ್ಚೀಫ್ ಹಾಕಿದ್ರೂ ಕೂಡ ಅದ್ರ ವಿರುದ್ಧ ಯಾರೇ ತಕರಾರಿತ್ತು ಅಂದ್ರೂ ಕೂಡ ಅವರು ವಫ್ ಬೋರ್ಡ್ಗೆ ಹೋಗಬೇಕಿತ್ತು, ಅವ್ರು ಕೊಡೋ ತೀರ್ಪನ್ನು ಆಲಿಸಬೇಕಿತ್ತು. ಆದರೆ ಹೊಸ ಕಾಯ್ದೆನಲ್ಲಿ ನೀವು ಕಾನೂನು, ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ಸ್ಥಾಪಿತವಾಗಿರುವಂತಹ ಯಾವುದೇ ನ್ಯಾಯಾಲಯಕ್ಕೆ ಹೋಗಿ ನಾವು ಅಪ್ರೋಚ್ ಮಾಡುವಂಥ ಅವಕಾಶ ಇದೆ. ಇಷ್ಟಾಗಿಯೂ ಕೂಡ ಒಂದು ಬ್ಯಾಕ್ ಡೇಟೆಡ್ ನೋಟಿಸನ್ನು ಇಲ್ಲಿ ಅಂಟಿಸಿದ್ದಾರೆ. ಇದ್ರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀವಿ. ಈ ರೀತಿ ಈ ಒಂದು ಮೈಸೂರಿಗೆ, ಇದಕ್ಕೆ ಮೂಲ ಮೈಸೂರಿಗಾಗಲಿ ಈ ವಫ್ಫಿಗಾಗಲಿ ಏನು ಸಂಬಂಧ ಇದೆ? ಇದು ಈ ಮೈಸೂರನ್ನು ಒಂದು ತನ್ನ ಸಾಮ್ರಾಜ್ಯವಾಗಿ, ಕೇಂದ್ರವಾಗಿ
ಆಳ್ವಿಕೆಯನ್ನು ಮಾಡಿದವರು ಮೈಸೂರು ಮಹಾರಾಜರು. ಇಲ್ಲಿ ಏನೇನು ಮೈಸೂರಿನಲ್ಲಿ ಕುರುಹುಗಳಿದೆ ಅದು ಮೈಸೂರು ಮಹಾರಾಜರ ಕುರುಹುಗಳು. ಇದಕ್ಕೂ ಈಗ ವಫ್ಗೂ ಏನು ಸಂಬಂಧ? ಯಾರಿಂದ? ಈಗ ಇನ್ಹೆರಿಟೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ನಾವು ಯಾರಿಂದ ಅದನ್ನು ಪಡ್ಕೊಂಡಿದ್ದೀವಿ ಅನ್ನೋದು ಇರಬೇಕಲ್ವ, ಯಾರಿಂದ ಇನ್ಹೆರಿಟ್ ಮಾಡ್ಕೊಳ್ಬೇಕಲ್ಲ. ಈ ವಫ್ಗೆ ಯಾರಾದರೂ ದಾನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ದಾನ ಮಾಡೋದಕ್ಕೆ ಈ ಭೂಮಿ ಯಾರಿಗೆ ಬಂದಿತ್ತೋ, ಯಾರ ಅಪ್ಪನಿಂದ ಮಗನಿಗೆ ಬಂದಿತ್ತೋ ಅದು ಬೇಕಲ್ವ. ಅದ್ರ ಜೊತೆಗೆ 101 ವರ್ಷ ಆಗಿದೆ, 109 ವರ್ಷ ಆಗಿದೆ. 109 ವರ್ಷದಲ್ಲಿ ಲಿಮಿಟೇಷನ್ ಆ್ಯಕ್ಟ್ ಇದೆ. ಖಾಸಗಿ ಜಮೀನು ಇರ್ಬೋದು, ಮಾಲೀಕನ ಗಮನಕ್ಕೆ ಇದ್ದೂ ಕೂಡ 12 ವರ್ಷ ಅನುಭವದಲ್ಲಿತ್ತು ಅಂದ್ರೂ ಕೂಡ ಯಾರು ಅನುಭವಿಸ್ತಿದ್ದಾರೆ ಆತಂದೇ ಜಮೀನಾಗುತ್ತದು, ಆತಂದೇ ಆ ಒಂದು ಕಟ್ಟಡ ಇದ್ರೂ ಆತಂದೇ ಆಗುತ್ತೆ. ಒಂದು ವೇಳೆ ಸರ್ಕಾರಿ ಭೂಮಿನೂ ಕೂಡ ಸರ್ಕಾರದ ಗಮನದಲ್ಲಿದ್ದು ಅನುಭವಿಸ್ತಾ ಇದ್ದರೆ 30 ವರ್ಷ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರ ಇರುವಂಥದ್ದು, ಅದು ಕೂಡ ಯಾರು ಅನುಭವಿಸ್ತಾ ಇದ್ದಾರೆ ಅವ್ರ ಹೆಸರಿಗಾಗುತ್ತೆ. ಇಷ್ಟಾಗಿಯೂ ಕೂಡ 1 ಶತಮಾನ ವರ್ಷ ಆಗಿರುವಂತಹ ಈ ಒಂದು ಕಟ್ಟಡ ಏನಿದೆಯಲ್ಲ, ಈ ಕಟ್ಟಡವನ್ನು ತಮ್ಮದು ಅಂತೇಳಿ ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಇದೊಂದು ದಬ್ಬಾಳಿಕೆ ನಡೀತಾ ಇದೆ. ಇದು ಜಮೀರ್ ಅಹಮದ್ ಮತ್ತು ಸಿದ್ದರಾಮಯ್ಯನವರ ಅಣತಿಯ ಮೇರೆಗೆ ನಡೀತಾ ಇದೆ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ. ನಾನು ಎಲ್ಲ ದಾಖಲೆಗಳಿದ್ದು 109 ವರ್ಷ ಆಗಿ ಶಿಲಾಫಲಕ ಸಹ ಇದೆ, ಆದರೂ ಕ್ಲೈಮ್ ಮಾಡ್ತಾ ಇದೆ, ಮತ್ತು ದಾಖಲೆ ಇಲ್ಲದೇ ಏನು ಕತೆ ಅಂತ. ಇದನ್ನು DC ಅವರು ಕೂಡ ಇದಕ್ಕೆ ಕ್ರಮ ತಗೊಳ್ಬೇಕು. ಯಾಕೆಂತಂದರೆ ವಫ್ ಬೋರ್ಡ್ ಅಂತ ಏನಿರುತ್ತೆ, ವಫ್ ಬೋರ್ಡಿನ ಯಾವುದೇ ಅವರ ತೀರ್ಮಾನಗಳಿರ್ಬೋದು, ಆ ಇಂಪ್ಲಿಮೆಂಟ್ ಮಾಡೋದ್ರೊಳಗಡೆ DC ಅವರ ಪಾತ್ರನೂ ಇರುತ್ತೆ. DC ಅವರು ಈ ರೀತಿ ಯಾವುದು ಖಾಸಗಿ ಆಸ್ತಿಗೆಲ್ಲ ಹೋಗಿ ನೋಟಿಸ್ ಕೊಡುವಂಥದ್ದು, ಬ್ಯಾಕ್ಡೇಟೆಡ್ ನೋಟಿಸ್ ಅಂಟಿಸುವಂಥ ಇಂಥ ಒಂದು ಪ್ರಯತ್ನಗಳಿಗೆ ಅವರು ಅವಕಾಶವನ್ನು ಮಾಡಿಕೊಡ್ಬಾರ್ದು. ಇತ್ತೀಚೆಗೆ ನಮಗೆ ಕ್ಯಾತ್ಮಾರ್ನಹಳ್ಳಿನಲ್ಲೂ ಕೂಡ ಮದ್ರಸಾ ಅನ್ನೋ ಹೆಸರಿನಲ್ಲಿ ಬಂದು ಮಸೀದಿ ಮಾಡಿದ್ದನ್ನು ನೋಡಿದ್ವಿ. ಆದರೆ DC ಅವರು ಅಲ್ಲೂ ಕೂಡ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡ್ರು. ಇವತ್ತು ಕೋರ್ಟ್ ಮುಂದೆ ಅದು ಪ್ರಕರಣ ಇದೆ. ಆದರೆ ಇಲ್ಲೂ ಕೂಡ ಇದೇ ಥರ ವಫ್ ಬೋರ್ಡಿಗೂ ಕೂಡ ನೀವು ಲಂಗು ಲಗಾಮಿಲ್ದಲೆ ಬೇರೆಯವರ ಆಸ್ತಿಯನ್ನು ಕಬಳಿಸೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತು ಅಂತಂದರೆ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ನೀವೇ ದಾರಿ ಮಾಡಿಕೊಟ್ಟಂಗಾಗುತ್ತೆ ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಮಾನ್ಯ ಸಿದ್ದರಾಮಯ್ಯನವರೇ, ನೆನ್ನೆ ಅಷ್ಟೇ ನೀವು ಚಾಮರಾಜನಗರಕ್ಕೆ ಬಂದೋಗಿದ್ದೀರಿ, ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡೋಗಿದ್ದೀರಿ. ಈ ಭಾಗದ ಬಗ್ಗೆ ನಿಮಗೊಂದು ಪ್ರೀತಿ ಕಾಳಜಿ ಇತ್ತು ಅಂದರೆ ಇಲ್ಲಿನ ಜನರ ಆಸ್ತಿಯನ್ನು ಕಿತ್ಕೊಂಡು ಹೋಗೋಂಥ ಪ್ರಯತ್ನ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತಾ ಇಲ್ವಾ? ಅಲ್ಲ, ನೀವು ಮೈಸೂರಿನವರು, ಇದು ಮಹಾರಾಜರು ಕಟ್ಟಿದಂಥ ಮೈಸೂರು ವಿಶ್ವವಿದ್ಯಾಲಯದಲ್ಲೇ ಓದಿದಿರಿ, ಮಹಾರಾಜರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆ ನೀರನ್ನ ಕುಡಿತಾ ಇದ್ದೀರಿ. ಈ ಮುಸಲ್ಮಾನರ ವಫಿಗೂ ಮೈಸೂರಿಗೆ ಏನ್ರಿ ಸಂಬಂಧ ಇದೆ? ಟಿಪ್ಪು ಇದ್ದಿದ್ದೂ ಕೂಡ ಮೈಸೂರಲ್ಲ, ಶ್ರೀರಂಗಪಟ್ಟಣದಲ್ಲಿ. ಆದರೂ ಕೂಡ ಟಿಪ್ಪು ಮತ್ತು ಅವರ ಅಪ್ಪ ಹೈದರಾಲಿ ಇದ್ದಿದ್ದು ಅನಧಿಕೃತವಾಗಿದ್ದಿದ್ದು, ಅವ್ರಿಗೂ ಮೈಸೂರಿಗೆ ಏನು ಸಂಬಂಧ ಇರಲಿಲ್ಲ. ಆದರೂ ಕೂಡ ಈ ರೀತಿ ಪ್ರಕರಣಗಳು ಸಂಭವಿಸ್ತಾ ಇರೋದು ನಿಮ್ಮ ಒಪ್ಪಿಗೆ ಮೇರೆಗೆ, ಅಥವಾ ನಾನಿದ್ದೀನಿ ನೀವು ನೋಡ್ಕೊಳ್ತೀನಿ ಅಂತೇಳಿ ಹೇಳಿ ನೀವು ಏನೋ ಬಹುಶಃ ಫ್ರೀ ಪರ್ಮಿಟ್ ಕೊಟ್ಟಿರ್ಬೋದು, ಅದಕ್ಕೋಸ್ಕರ ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಈ ಥರ ಘಟನೆಗಳು ಮುಂದೆ ಸಂಭವಿಸಬಾರ್ದು. ಹಾಗಾಗಿ DC ಅವರು ತಕ್ಷಣಕ್ಕೆ ಏನು ಈ ಮನ್ನಾರ್ ಹಾಸ್ಟೆಲ್ ಏನಿದೆ ಇದ್ರ ವಿಷಯದಲ್ಲಿ ಒಂದು ಫರ್ಮ್ ಆದಂತಹ ಡಿಸಿಷನ್ ತೊಗೊಳ್ಬೇಕು. ಸಿದ್ದರಾಮಯ್ಯ ಅವರು ಮತ್ತು ಜಮೀರ್ ಅಹಮದ್ ಕುಮ್ಮಕ್ಕು ಯಾವ ರೀತಿ ಇದೆ ಅಂತ ಅನ್ಸುತ್ತೆ ನಿಮಗೆ? ನನಗೆ ಮೊನ್ನೆನೂ ಕೂಡ ಕ್ಯಾತ್ಮಾರ್ನಹಳ್ಳಿ ಮದ್ರಸಾ ವಿಚಾರಕ್ಕೆ ಬಂದಾಗ ಅದನ್ನು ಅವರು DC ಅವರು ಆರ್ಡ್ರ್ ಹೊಡಿಸಿರೋದು ನೋಡಿದರೆ ಇದು ಜಮೀರ್ ಅಹಮದ್ ಆರ್ಡ್ರ್ ಬರೆದ್ಬಿಟ್ಟು DC ಕೆಲಸ ಏನಾಗ್ಸ್ದಂಗಿತ್ತು. ಹಾಗೆ ಈ ವಿಷಯದಲ್ಲೂ ಕೂಡ ಒಂದು ಬ್ಯಾಕ್ ಡೇಟೆಡ್ ನೋಟಿಸನ್ನು ತೊಗೊಂಬಂದು ಅಂಟಿಸಿದ್ದಾರೆ ಅಂತ ಹೇಳಿದರೆ ಇಷ್ಟು ದಿನ ಇಲ್ಲದೇ ಇದ್ದಿದ್ದು, ಇದು ಕೂಡ DC ಅವರು ಜಮೀರ್ ಅಹಮದ್ ಅವರ ಅಣತಿಯ ಮೇರೆಗೆ ನಡೀತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ಹೋರಾಟ ಅನ್ನೋಕ್ಕಿಂತ ಹೆಚ್ಚಾಗಿ 109 ವರ್ಷ ಇತಿಹಾಸ ಇರ್ತಕ್ಕಂಥ MK ಹಾಸ್ಟೆಲ್. ಈ ಹಾಸ್ಟೆಲಲ್ಲಿ 106,000 ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಇವತ್ತು IAS KS ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಒಳಗಡೆ ಇವತ್ತು ಏಕಾಏಕಿ ವಕ್ಫ್ ಮಂಡಳಿ ಅವರು ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ಖಂಡನೀಯ. ಒಂದು ಈ ಜನಾಂಗಕ್ಕೆ ಆಘಾತವನ್ನು ಕೊಡೋದ್ರ ಮೂಲಕ ಇದು ಒಂದು ನಮ್ಮ ಮಾಜಿ ಸಂಸದರು ಹೇಳಿದ ರೀತಿ ಯಾವುದೇ ಸರ್ಕಾರಿ ಜಾಗದಲ್ಲಿ 30 ವರ್ಷ ಇದ್ದರೆ ಆಕ್ಟ್ ಪ್ರಕಾರ ಅವನಿಗೆ ಜಮೀನಾಗುತ್ತೆ. ಅಂಥದ್ರಲ್ಲಿ 109 ವರ್ಷ ಇತಿಹಾಸ ಇರತಕ್ಕಂಥ ಈ ಹಾಸ್ಟೆಲ್ ಬಗ್ಗೆ ಯಾಕೆ ನಿಮಗೆ ಕಣ್ಣು ಬೀಳ್ತು? ಇವತ್ತಾಗಲೇ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಈ ರೀತಿ ಹಲ್ಕ ಕೆಲಸ ಮಾಡ್ತಾರೆ ಅನ್ನೋಕ್ಕೋಸ್ಕರನೇ ರಾಜ್ಯ ಸರ್ಕಾರದ ಕುಮ್ಮಕ್ಕಿಂದ ಯಾವುದೇ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಈ ರೀತಿಯಾದಂಥ ಒಂದು ಕಿರುಕುಳ. ಇವತ್ತು ಕರ್ನಾಟಕದಲ್ಲಿ ಮಾತ್ರ ಈ ಕಿರುಕುಳ ಇದೆ. ಈ ಕಿರುಕುಳನ ತಪ್ಪಿಸೋಕ್ಕೋಸ್ಕರನೇ ನರೇಂದ್ರ ಮೋದಿ ಅವರು ಆಕ್ಟನ್ನು ತಂದಿರತಕ್ಕಂಥದ್ದು. ಇದು ತರೋದ್ರ ಮೂಲಕ ಇಡೀ ದೇಶದ ಜನ ನೆಮ್ಮದಿಯನ್ನು ಕಾಣೋದಂಥ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಅದ್ರ ಜೊತೆಗೆ ಇವತ್ತು ಈ ಗಾಬರಿ ಆಗಿದ್ದಾರೆ. ಇವತ್ತು 100 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅವರು ಬಡ ಜನರುಗಳಿಗೆ ಪುಕ್ಕಟ್ಟೆ ಊಟ ಹಾಕಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಮೂಲಕ ಈ ಒಂದು ಸಂಸ್ಥೆಯನ್ನು ಉಳಿಸಿದ್ದಾರೆ. ಇವತ್ತವ್ರಿಗೆ
ಒಂದು ಸಂಸ್ಥೆಯನ್ನು 109 ವರ್ಷ ಕಟ್ಟಿದ್ದಾರೆ ಅಂದರೆ ಅವ್ರ ಪರಿಶ್ರಮ ಏನು ಅಂತಕ್ಕಂಥ ಅರ್ಥ ಮಾಡ್ಕೋಬೇಕು. ಒಪ್ಪಲ್ಲ. ಅವ್ರ ತಾತ ಗೌರ್ಮೆಂಟ್ ಅವ್ರ ಪರ ನಿಂತರು ಸಹ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಇದನ್ನು ಮುಟ್ಟುವಂಥ ಶಕ್ತಿ ಇದ್ರೆ ರಾಜ್ಯ ಸರ್ಕಾರಕ್ಕೆ ತಾಕತ್ತಿನ ಬರಲಿ, ಮಿಲಿಟ್ರಿ ಕರ್ಕೊ ಬರಲಿ, ಅವ್ರು ಇರೋ ಫೋರ್ಸ್ ಕರ್ಕೊ ಬರಲಿ, ಅದು ವಿರುದ್ಧ ಹೋರಾಟ ಮಾಡೋಕ್ಕೆ ನಾವು ತಯಾರಿದ್ದೀವಿ. ಮೈಸೂರಿನಲ್ಲಿ ಈ ರೀತಿ ಯಾವುದೇ ರೀತಿಯಾದಂಥ ವಕ್ಫ್ ಮಂಡಳಿಗೆ ವಿರೋಧವಾಗಿ ಏನು ಆಸ್ತಿಗಳು ಬಡವರ ಹಾಸ್ಟೆಲ್ಗಳಿರ್ಬೋದು, ಮಠಮಾನ್ಯಗಳ ಹಾಸ್ಟೆಲ್ಗಳಿರ್ಬೋದು, ಮತ್ತು ಆಸ್ತಿಗಳಿರ್ಬೋದು, ಸಾರ್ವಜನಿಕ ಆಸ್ತಿ ಇರ್ಬೋದು, ಯಾವುದೂ ಸಹ ಮುಂದಿನ ದಿನಗಳು ಒಂದೇ ಒಂದು ಪ್ರಾಪರ್ಟಿ ಮುಟ್ಟಕ್ಕೆ ನಾವು ಬಿಡೋದಿಲ್ಲ. ಇದು ಮಾಜಿ ಸಂಸದ ಮಾಜಿ ಶಾಸಕರ ಎಚ್ಚರಿಕೆಯ ಮಾತುಗಳು. ವಕ್ಫ್ ಅವರು ವಿನಾಕಾರಣವಾಗಿ ಕಾನೂನು ಬಾಹಿರವಾಗಿ ಈ ಒಂದು ಆಸ್ತಿಯನ್ನು ಕಬಳಿಸುವ ಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.